ಶೃಂಗೇರಿಯಲ್ಲಿ ಅಕ್ಷರಾಭ್ಯಾಸ ಮಾಡುವಂಥ ಪ್ರೊಸೆಸ್ ಹೇಗೆ ನಡೆಯುತ್ತೆ ಅಂದರೆ ಬೆಳಗ್ಗೆ 7 ಗಂಟೆಯಿಂದ 9:30ಗೆ ಟಿಕೆಟನ್ನು ಕೊಡ್ತಾರೆ. ಆ ಟಿಕೆಟ್ನನ್ನು ನಾವು 500 ರೂಪಾಯಿ ಕೊಟ್ಟು ಪಡ್ಕೋಬೇಕಾಗತ್ತೆ. ಪಡ್ಕೊಂಡಾದಮೇಲೆ ನಾವು ಹೋಗಿ ಫ್ರೆಶ್ ಅಪ್ ಎಲ್ಲ ಆಗಿ ರೆಡಿ ಆಗಿಬಿಟ್ಟು ಬಂದಮೇಲೆ ಎಷ್ಟು ಗಂಟೆಗಾದರೂ ಬರ್ಬೋದು. 8 ಗಂಟೆಯಿಂದ 1 ಗಂಟೆವರೆಗೂ ಟೈಮ್ ಇರುತ್ತೆ. ಆ ಟೈಮಲ್ಲಿ ಯಾವಾಗ ಬೇಕಿದ್ರೂ ಬಂದರೂ ಬ್ಯಾಚ್ ವೈಸಲ್ಲಿ ನಮ್ಮನ್ನು ಒಳಗಡೆ ಒಂದು ಹಾಲ್ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಕರ್ಕೊಂಡು ಹೋದ್ಮೇಲೆ ಎಲ್ಲರನ್ನೂ ಲೈನಿಗೆ ಕುಣಿಸಿ ಮಕ್ಕಳಿಗೆ ಒಂದು ಸ್ಲೇಟು ಮತ್ತು ಒಂದು ಬಳಪ, ಅಕ್ಕಿ, ತಟ್ಟೆ ಮತ್ತು ಅರ್ಶಿನದ ಕೊಂಬು ಇಷ್ಟನ್ನು ನಮಗೆ ಪ್ರೊವೈಡ್ ಮಾಡ್ತಾರೆ. ಅದೆಲ್ಲ ಕೊಟ್ಟ ಮೇಲೆ ಗುರುಗಳು ಒಂದಷ್ಟು ಶ್ಲೋಕಗಳು, ಮಂತ್ರಗಳನ್ನ ಹೇಳಿಸ್ತಾರೆ. ಆಮೇಲೆ ಮಗು ಕೈ ಹಿಡ್ಕೊಂಡು ಎರಡೂ ಕಡೆ ನಾವು ಬರೆಸ್ಬೇಕಾಗತ್ತೆ. ಅದಾದಮೇಲೆ ದಕ್ಷಿಣೆ ಮತ್ತು ಅಕ್ಕಿ ತಟ್ಟೆ ಎರಡನ್ನೂ ವಾಪಸ್ ಕೊಟ್ಬಿಟ್ಟು ಸ್ಲೇಟು ಮತ್ತು ಬಳಪನ ನಾವೇ ವಾಪಸ್ ತೊಗೊಬರಬೇಕು. ಬಂದಾದಮೇಲೆ ಅದರಲ್ಲಿ ಇನ್ನೊಂದು ಚೀಟಿ ಇರುತ್ತಲ್ವ, ಅದಕ್ಕೆ ಒಂದು ಪ್ರಸಾದ ಕೊಡ್ತಾರೆ. ಆ ಪ್ರಸಾದನ ನಾವು ಹೋಗಿ ಎದುರುಗಡೆ ಅಲ್ಲೇ ಕಲೆಕ್ಟ್ ಮಾಡ್ಕೋಬೇಕು. ಅದಾದಮೇಲೆ ನಾವು ಇದನ್ನು ಒಂದು ರಾಮ 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 ಅಂತ, ಅದು ನಮ್ಮಿಷ್ಟ, ಬರೆದ್ರೆ ಬರಿಬೋದು, ಅದು ದೇವ್ರಿಗೆ ಬಿಟ್ಟಿದ್ದು. ಸೊ ಇಷ್ಟೇ ಇವತ್ತಿನ ಅಕ್ಷರಾಭ್ಯಾಸದ ವಿಡಿಯೋ.